ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ಗ್ರಹಗಳ ಗುಣಲಕ್ಷಣಗಳು ಮತ್ತು ಇತರ ಕಾರಕತ್ವಗಳನ್ನು ಒಂದೊಂದಾಗಿ ನೋಡಿ ತಿಳಿದುಕೊಂಡಿದ್ದೇವೆ. ಸುಮಾರು ಜನರು ಅವುಗಳನ್ನು ನೋಡಿ ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಇತ್ತು ಎಂದು ನನಗೆ ವಾಟ್ಸಪ್ ಮೂಲಕವಾಗಿ, ಕಾಲ್ಸ್ ಮೂಲಕವಾಗಿ ತಿಳಿಸಿದ್ದಾರೆ. ಇನ್ನೂ ಹಲವಾರು ಮಾಹಿತಿಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿ ಎಂದು ಕೇಳಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನೊಂದು ಜ್ಯೋತಿಷನಾಗಿದ್ದು ಕಳೆದ 25 ವರ್ಷಗಳಿಂದ ಜ್ಯೋತಿಷ ಶಾಸ್ತ್ರಗಳಲ್ಲಿರುವ ಸೂಕ್ಷ್ಮಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವ ಅನುಮಾನಗಳು ಬಂದಿತ್ತೋ ಆ ಅನುಮಾನಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಬರಲೇಬೇಕು ಎನ್ನುವ ನಿರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಮುಖ ವಿಷಯಗಳ ಸಂಬಂಧವಾಗಿ ವಿಡಿಯೋಗಳನ್ನು ನೀಡುತ್ತಿದ್ದೇನೆ. ಸ್ನೇಹಿತರೆ, ಸಾಕಷ್ಟು ವಿಷಯಗಳಿದ್ದಾವೆ. ಇದು ಎಂದಿಗೂ ದೀರ್ಘ ಪ್ರಕೃತಿಯಾಗುತ್ತದೆ. ಆ ಭಗವಂತನ ಕೃಪೆಯಿಂದ ಕೊಡಬೇಕಾಗಿರುವುದು ನನ್ನ ಕರ್ತವ್ಯ. ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ನನ್ನ ಕುಲದೇವರು, ಇಷ್ಟ ದೇವರು, ಉಪಾಸನಾ ದೇವರು, ನನ್ನ ಎಲ್ಲ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯುತ್ತಿದ್ದೇನೆ. ಸ್ನೇಹಿತರೆ, ಇವತ್ತಿನ ದಿನ ನನಗೆ ಹೇಗೆ ಇರುತ್ತೆ, ಒಳ್ಳೆಯದಾಗಿ ಇರಬೇಕು ಎಂದು ಬೆಳಿಗ್ಗೆ ಏಳುವಾಗ ನಮ್ಮ ಒಬ್ಬೊಬ್ಬರ ಮನಸ್ಸಿನಲ್ಲೂ ಪ್ರಶ್ನೆಗಳು ಕಾಣಿಸಿಕೊಳ್ಳುತ್ತೆ. ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಯಾವ ಟಿವಿಯಲ್ಲೂ ಯಾವ ಸಂಚಿಕೆಗಳಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಹಾಗೆ ನೋಡಿದರೂ ಯಾವ ಫಲಿತಾಂಶವಾಗುವುದಿಲ್ಲ. ನಾನು ಹೇಳುವ ಹಾಗೆ ನೀವು ಮಾಡಿದರೆ ಸರಳವಾಗಿ ನೀವೇ ಸರಿಯಾಗಿ ಫಲಿತಾಂಶವಾಗುವ ಫಲಗಳನ್ನು ತಿಳಿದುಕೊಳ್ಳಬಹುದು. ಅದೇನೆಂದರೆ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಬರುವುದರಿಂದ ಖಂಡಿತ ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿ ಇರಲೇಬೇಕು. ಸಾಮಾನ್ಯವಾಗಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಜ್ಯೋತಿಷ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಅವತ್ತಿನ ಚಂದ್ರ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದ ಮೇಲೆ ಪ್ರಯಾಣ ಮಾಡುತ್ತಿದ್ದಾನೆ ಎಂದು ಗಮನಿಸಿ. ಉದಾಹರಣೆಗೆ ಇಲ್ಲಿ ಒಂದು ಜಾತಕ ಕೊಟ್ಟಿದ್ದೀನಿ. ಅದು 15/10/2024 ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ದು ಜಾತಕ. ಇಲ್ಲಿ ತೋರಿಸಿದ ಹಾಗೆ ಚಂದ್ರ ಕುಂಭರಾಶಿಯಲ್ಲಿ 23 ಡಿಗ್ರಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಅಂದ್ರೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಈ ಪೂರ್ವಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರವಾಗುತ್ತದೆ. ಕುಂಭ ಲಗ್ನ ಕಾಲಪುರುಷನಿಗೆ 11ನೇ ಮನೆಯಾಗುತ್ತದೆ. ಕಾಲಪುರುಷನ ಜಾತಕ ಅಂದ್ರೆ ಏನು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಆದರೂ ನೀವು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಮತ್ತೊಂದು ಸಾರಿ ಸಿಂಪಲ್ ಆಗಿ ಹೇಳುತ್ತೇನೆ. ಜ್ಯೋತಿಷ ಶಾಸ್ತ್ರದಲ್ಲಿ ಒಂದು ಪ್ರಮಾಣಿಕತ ಜಾತಕ ಅಂದರೆ ಸ್ಟ್ಯಾಂಡರ್ಡ್ ಜಾತಕ, ರೆಫರೆನ್ಸ್ ಜಾತಕ ಅಥವಾ ಕಾಲಪುರುಷನ ಜಾತಕ ಎಂದು ಹೇಳಲಾಗುವುದು ಯಾವುದಂದರೆ ಮೇಷ ಲಗ್ನ ಜಾತಕವನ್ನು ಹೇಳುತ್ತಾರೆ. ಯಾಕೆಂದರೆ ಪ್ರತಿ ವರ್ಷ ಸೂರ್ಯಮಾನ ಪದ್ಧತಿಗಳ ಪ್ರಕಾರ ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೇಷ ರಾಶಿಯ 0 ಡಿಗ್ರಿಯಿಂದ ತನ್ನ ಪ್ರಯಾಣವನ್ನು ಶುರು ಮಾಡಿ ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿಗಳಾಗಿ ಚಲನೆ ಮಾಡಿ 12ನೇ ತಿಂಗಳು ಮೀನ ರಾಶಿಯಲ್ಲಿ ಆ ವರ್ಷದ ಪ್ರಯಾಣವನ್ನು ಮುಗಿಸಿಕೊಂಡು ಮತ್ತು ಮೇಷರಾಶಿಗೆ ಬರುತ್ತಾನೆ. ಇದು ಪ್ರತಿ ವರ್ಷ ನಡೆಯುವ ಒಂದು ಪ್ರಮಾಣಿತ ವಾಡಿಕೆಯ ಕ್ರಿಯೆಯಾಗಿರುತ್ತದೆ. ಆದ್ದರಿಂದ ಸೂರ್ಯ ಆ ವರ್ಷದ ಮೊದಲನೆಯ ಸಂಚಾರವನ್ನು ಶುರು ಮಾಡುವ ಮೇಷರಾಶಿಯನ್ನು ಕಾಲಪುರುಷನ ಲಗ್ನ ಎಂದು ಇಟ್ಟುಕೊಂಡು 2ನೇ ಮನೆ ವೃಷಭ ರಾಶಿಯಾಗಿ 3ನೇ ಮನೆ ಮಿಥುನ ರಾಶಿಯಾಗಿ ಮುಂದುವರೆದು ಮೀನರಾಶಿ ಕಾಲಪುರುಷನ 12ನೇ ಮನೆಯಾಗಿ ಇರುತ್ತದೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ನೀವು ಪ್ರತಿ ದಿನದ ಚಂದ್ರನ ಚಲನೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿ ಗುರುತಿಸಿಕೊಳ್ಳುವುದು ಜಾತಕವನ್ನು ವಿಶ್ಲೇಷಣೆ ಮಾಡುವ ಕ್ರಮಗಳಲ್ಲಿ ತುಂಬಾ ಬೇಸಿಕ್ ಸಾಮರ್ಥ್ಯವಾಗಿ ಇರುತ್ತದೆ. ಇಲ್ಲಿ 15/10/2024 ಬೆಳಿಗ್ಗೆ 6 ಗಂಟೆಯ ಜಾತಕದಲ್ಲಿ ಚಂದ್ರ ಕುಂಭ ರಾಶಿಯಲ್ಲಿ 23 ಡಿಗ್ರಿಯಲ್ಲಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಕಾಲಪುರುಷನ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದು ಮೊದಲನೇ ಹೆಜ್ಜೆ. ಎರಡನೆಯದಾಗಿ ನಿಮ್ಮ ಲಗ್ನ ಯಾವುದು ಎಂದು ನಿಮಗೆ ಖಂಡಿತ ಗೊತ್ತಿರಲೇಬೇಕು. ಆ ಲಗ್ನಕ್ಕೆ ಎಷ್ಟನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತಿದ್ದಾನೆ ಎಂದು ನೋಡಬೇಕು. ಉದಾಹರಣೆಗೆ ನಿಮ್ಮ ಜನನ ಲಗ್ನ ತುಲಾ ಲಗ್ನವಾಗಿದ್ದರೆ ಕುಂಭರಾಶಿ ತುಲಾ ಲಗ್ನಕ್ಕೆ 5ನೇ ಮನೆಯಾಗುತ್ತದೆ. ಆವಾಗ ನೀವು ನನ್ನ ಲಗ್ನಕ್ಕೆ 5ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತಿದ್ದಾನೆ ಎಂದು ಗುರುತಿಸಿಕೊಳ್ಳಬೇಕು.
ಶುಭ ಅಶುಭ ಭಾವಗಳ ಮಾಹಿತಿಗಳಲ್ಲಿ ಲಗ್ನಕ್ಕೆ 1ನೇ ಮನೆ, 5ನೇ ಮನೆ, 9ನೇ ಮನೆಗಳು ಶುಭ ಫಲಗಳನ್ನು ಕೊಡುತ್ತವೆ ಎಂದು ಹೇಳಲಾಗಿದೆ. ತುಲಾ ಲಗ್ನಕ್ಕೆ ಚಂದ್ರ 10ನೇ ಮನೆಯ ಅಧಿಪತಿಯಾಗಿ, ಕುಂಭ ಕಾಲಪುರುಷನ 11ನೇ ಮನೆಯಾಗಿ ಲಾಭಸ್ಥಾನವಾದ ಕುಂಭರಾಶಿಯಲ್ಲಿ ಪ್ರಯಾಣ ಮಾಡುವ ಆ ದಿನದಲ್ಲಿ ತಮ್ಮ ವೃತ್ತಿಯ ಮೂಲಕವಾಗಿ ಲಾಭ ಸಿಕ್ಕುವ ದಿನವಾಗಿರುತ್ತದೆ. 6ನೇ ಮನೆಯ ಅಧಿಪತಿ ಗುರುವಿನ ನಕ್ಷತ್ರದಲ್ಲಿ ಇರುವುದರಿಂದ ಮಾಡುವ ಉದ್ಯೋಗದಿಂದ ಯಾವುದೇ ಹಣ ಆದಾಯ ಸಿಕ್ಕಬಹುದು. ಅವತ್ತಿನ ದಿನ ಕಠಿಣ ಕೆಲಸ ಇರುತ್ತದೆ. ಕಾರಣ ಕುಂಭರಾಶಿ ಶನಿಯ ಮನೆಯಾಗುತ್ತದೆ. ತಾಯಿಯ ಮೂಲಕವಾಗಿ ಕೆಲವು ಆದಾಯಗಳಿರುತ್ತದೆ. ಕಾರಣ ಚಂದ್ರ ತಾಯಿಗೆ ಕಾರಕನಾಗುತ್ತಾನೆ. ಚಂದ್ರನಿಗೆ ಗುರುವಿನ ದೃಷ್ಟಿ ಇದ್ದರೆ ಹೆಚ್ಚಿನ ಆದಾಯ ಇರುತ್ತದೆ. ತಮ್ಮ ಮಕ್ಕಳಿಂದ ಆದಾಯ ಇರುತ್ತದೆ. ಕಾರಣ ಗುರುಗ್ರಹ ಮಕ್ಕಳನ್ನು ಗುರುತಿಸುವ ಕಾರಕನಾಗುತ್ತಾನೆ. ಈ ಆದಾಯ ತಾತ್ಕಾಲಿಕವಾಗಿದ್ದು ಚಂದ್ರ ಉತ್ತರಾಭದ್ರ ನಕ್ಷತ್ರದಲ್ಲಿ ಇರುವ ಆ ದಿನಕ್ಕೆ ಮಾತ್ರ ಫಲಿತವಾಗುತ್ತದೆ. ಚಂದ್ರ ಇರುವ ಕುಂಭರಾಶಿಯ ಅಧಿಪತಿ ಶನಿ ಯಾವ ಮನೆಯಲ್ಲಿ ಸ್ಥಿತವಾಗಿದ್ದಾನೋ ಆ ಮನೆಗೆ ತಕ್ಕಂತ ಫಲಗಳು ಮಿಶ್ರಣವಾಗಿರುತ್ತದೆ. ಸಿಕ್ಕುವ ಆದಾಯದಲ್ಲಿ ಹೆಚ್ಚು ಕಡಿಮೆ ಇರುತ್ತದೆ. ಚಂದ್ರನಿಗೆ ಮತ್ತು ಕುಂಭರಾಶಿಗೆ ಇತರ ಗ್ರಹಗಳೊಟ್ಟಿಗೆ ಇರುವ ಸಂಪರ್ಕಗಳು ಎಲ್ಲ ನೋಡಿ ಫಲಗಳ ಅಳತೆಯನ್ನು ನಿರ್ಧರಿಸಬೇಕು. ಕುಂಭರಾಶಿ ಚಂದ್ರನಿಗೆ ಶತ್ರುವಿನ ಮನೆಯಾಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಆದಾಯಗಳಲ್ಲಿ ನಿರ್ಬಂಧ ಇರುತ್ತದೆ. ಮುಂದೆ ಮೇಷಲಗ್ನದವರಿಗೆ ಲಾಭಸ್ಥಾನವಾದ ಕುಂಭರಾಶಿಯಲ್ಲಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ 4ನೇ ಅಧಿಪತಿಯಾದ ಚಂದ್ರ ಸಂಚಾರ ಮಾಡುವಾಗ ವಾಹನಗಳಿಂದ ದೂರ ಪ್ರಯಾಣ. ಕಾರಣ ಚಂದ್ರ 4ನೇ ಮನೆಯ ಅಧಿಪತಿ ವಾಹನಗಳನ್ನು ಗುರುತಿಸುತ್ತದೆ. ಲಗ್ನಕ್ಕೆ 9ನೇ ಮನೆ ದೂರ ಪ್ರಯಾಣಗಳನ್ನು ಗುರುತಿಸುತ್ತದೆ. ಕಾರಣ ಗುರು 9ನೇ ಮನೆಯ ಅಧಿಪತಿ ಆಗುತ್ತಾನೆ. 4ನೇ ಮನೆ ವಾಹನಗಳಿಂದ ಸಿಕ್ಕುವ ಸಂತೋಷಗಳನ್ನು ಸೂಚಿಸುತ್ತದೆ. ಆದರೆ 4ನೇ ಮನೆಯ ಅಧಿಪತಿ ಚಂದ್ರ 4ನೇ ಮನೆಗೆ ಅಶುಭ ಭಾವವಾದ 8ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಪ್ರಯಾಣದಲ್ಲಿ ಕೆಲವು ಕಷ್ಟ ನಷ್ಟ ಅಲೆದಾಡುವುದು ಇರುತ್ತದೆ. ಆದರೆ ಅವೆಲ್ಲ ಕಂಟ್ರೋಲಲ್ಲಿ ಇರುತ್ತವೆ. ಕಾರಣ ಚಂದ್ರ ಇರುವುದು ಗುರುವಿನ ನಕ್ಷತ್ರ. ಆದರೆ ಇಲ್ಲಿ ಒಂದು ವಿನಯತೆ ಏನೆಂದರೆ ಗುರು ಅಶುಭ ಸಂಬಂಧಗಳಿಂದ ಬಲಹೀನನಾಗಿ ಇರಬಾರದು. ಇನ್ನೊಂದು ಇಲ್ಲಿ ಮುಖ್ಯವಾದ ಏನೆಂದರೆ ಮೇಷಲಗ್ನಕ್ಕೆ ಕುಂಭರಾಶಿ ಬಾತಕ ಸ್ಥಾನವಾಗುತ್ತದೆ. ಬಾತಕ ಸ್ಥಾನಾಧಿಪತಿಯಾದ ಶನಿಯ ದೃಷ್ಟಿ ಕುಂಭಲಗ್ನಕ್ಕೆ ಸಿಕ್ಕಬಾರದು. ಮತ್ತೆ ರಿಷಭ ಲಗ್ನದವರಿಗೆ ಚಂದ್ರನ 10ನೇ ಮನೆಯ ಗೋಚಾರ ಸಹೋದರರಿಂದ ವೃತ್ತಿಯಲ್ಲಿ ಕೆಲವು ನಷ್ಟಗಳು ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಕಾರಣ ಚಂದ್ರ ಸಹೋದರ ಸ್ಥಾನಾಧಿಪತಿಯಾಗಿ 3ನೇ ಭಾವಕ್ಕೆ 8ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಚಂದ್ರ ಇರುವ ಕುಂಭರಾಶಿ ರಿಷಭ ಲಗ್ನಕ್ಕೆ ಧರ್ಮ ಕರ್ಮಾಧಿಪತಿ ಶನಿಯ ಮನೆಯಾದರೂ ಹಠಾತ್ ಹಣ ನಷ್ಟಗಳನ್ನು ಕೊಡಬಹುದು. ಕಾರಣ ರಿಷಭ ಲಗ್ನಕ್ಕೆ 8ನೇ ಮನೆಯ ಅಧಿಪತಿಯಾದ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಚಲಿಸುತ್ತಿರುತ್ತಾನೆ. ಹಣ ಖರ್ಚು ನಷ್ಟಗಳನ್ನು ಗುರುತಿಸುವ ಚಂದ್ರ ಕಷ್ಟ ನಷ್ಟಗಳನ್ನು ಗುರುತಿಸುವ 8ನೇ ಮನೆಯ ಅಧಿಪತಿ ಗುರುವಿನ ನಕ್ಷತ್ರದಲ್ಲಿ ಇದ್ದಾನೆ. ಮತ್ತು ಗುರು ಕಾಲಪುರುಷನಿಗೆ ವ್ಯಯಾಧಿಪತಿ ಆಗುತ್ತಾನೆ. 12ನೇ ಮನೆಯ ಅಧಿಪತಿ ಆಗುತ್ತಾನೆ. ರಿಷಭ ಲಗ್ನಕ್ಕೆ ಗುರು ಲಾಭಸ್ಥಾನಾಧಿಪತಿ ಆದರೂ ಗುರುವಿಗೆ ನಕಾರಾತ್ಮಕ ಗುಣಗಳು ಹೆಚ್ಚಾಗಿ ಇರುತ್ತದೆ. ಇಲ್ಲಿ ಗುರು ಇರುವ ಸ್ಥಿತಿಯನ್ನು ಇಟ್ಟು ಫಲಗಳನ್ನು ನಿಖರಪಡಿಸಬೇಕು. ಮತ್ತು ಚಂದ್ರ ಚಲನೆ ಮಾಡುವ ರಾಶಿಯಲ್ಲಿ ಜನನ ಜಾತಕದಲ್ಲಿ ಯಾವ ಗ್ರಹ ಸ್ಥಿತವಾಗಿದ್ದಾನೆ ಎಂದು ನೋಡಿ ಆ ಗ್ರಹದ ಆಧಿಪತ್ಯ ಮನೆಗಳ ಕಾರಕತ್ವಗಳು ಮತ್ತು ಆ ಗ್ರಹದ ಕಾರಕತ್ವಗಳು ಸಂಬಂಧಿಸಿದ ಫಲಗಳು ಅವತ್ತಿನ ದಿನ ನಡೆಯುವ ಸಾಧ್ಯತೆ ಇದೆ. ಉದಾಹರಣೆಗೆ ಕುಂಭಲಗ್ನದವರಿಗೆ ಜನನ ಜಾತಕದಲ್ಲಿ 4ನೇ ಮನೆಯಾದ ವೃಷಭ ರಾಶಿಯಲ್ಲಿ ಬುಧ ಸ್ಥಿತವಾಗಿದ್ದು ವೃಷಭ ರಾಶಿಯಲ್ಲಿ ಗೋಚಾರ ಚಂದ್ರ ಸಂಚಾರ ಮಾಡುವಾಗ ಬುಧನ ಕಾರಕತ್ವಗಳಾದ ಭೂಮಿ, ಖಾಲಿ ಭೂಮಿ, ಶಿಕ್ಷಣ, ಪ್ರೇಮ, ವ್ಯಾಪಾರ, ಸೋದರ ಮಾವ, ಆಡಿಟಿಂಗ್, ಲೆಕ್ಕಾಚಾರ ಸಂಬಂಧಿಸಿದ ವಿಷಯಗಳು ಮತ್ತು ಅವು ಸಂಬಂಧವಾದ ಸಾಲ ಪ್ರಕರಣ ವಿಷಯಗಳ ಸಂಬಂಧಿಸಿದ ನಡವಳಿಕೆಗಳು ಇರುತ್ತದೆ. ಈ ಎಲ್ಲ ವಿಷಯಗಳಲ್ಲೂ
ಇತರ ಗ್ರಹಗಳ ಸಂಬಂಧವನ್ನು ಇಟ್ಟು ಯಾವ ವಿಷಯ ಅವತ್ತಿನ ದಿನ ನಡೆಯುತ್ತೆ ಎಂದು ನಿರ್ಧರಿಸಬೇಕು. ಆ ವಿಷಯಗಳ ಬಗ್ಗೆ ಮಾತನಾಡುವುದು, ಪ್ಲಾನ್ ಮಾಡುವುದು, ಶುರು ಮಾಡುವುದು, ನಡೆಯುತ್ತಿರುವ ಕೆಲಸವನ್ನು ಮುಂದುವರಿಸುವುದು, ಈ ರೀತಿಯಾದ ನಡವಳಿಕೆಗಳು ಇರುತ್ತದೆ. ಇಲ್ಲಿ 4ನೇ ಮನೆಯಾದ ವೃಷಭ ರಾಶಿ ಭೂಮಿ ತತ್ವವಾಗಿ ಭೂಮಿಯನ್ನು ಸೂಚಿಸುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ಕಾರಣ ಬುಧನ ಕಾರಕತ್ವ ಮತ್ತು ಬುಧನ ಸ್ವಕ್ಷೇತ್ರಗಳಾದ ಮಿಥುನ ಲಗ್ನಕ್ಕೆ 5ನೇ ಮನೆ, ಕನ್ಯಾ ಲಗ್ನಕ್ಕೆ 8ನೇ ಮನೆಯಾಗಿ 5ನೇ ಮನೆ 8ನೇ ಮನೆ ಕಾರಕತ್ವಗಳ ಪರಿಣಾಮಗಳು ಇರುತ್ತದೆ. ದಿನ ಭವಿಷ್ಯಗಳಲ್ಲಿ ಗೋಚಾರ ಚಂದ್ರನಿಗೆ ಜನನ ಜಾತಕದಲ್ಲಿ ತ್ರಿಕೋಣದಲ್ಲಿರುವ ಗ್ರಹಗಳು ತಮ್ಮ ಆಧಿಪತ್ಯ ಫಲಗಳು ಮತ್ತು ತಮ್ಮ ಕಾರಕತ್ವ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿ ಇರುತ್ತವೆ. ಇದು ಒಂದು ಅಡಿಷನಲ್ ಆಗಿ ನೀವು ನೋಡಬೇಕಾಗಿತ್ತು. ಚಂದ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿರುವ ಕುಜನ ಮೇಲೆ ಸಂಚಾರ ಮಾಡುವಾಗ ಯಾವುದೇ ಲಗ್ನವಾದರೂ ಕುಜ ಸಂಬಂಧಿಸಿದ ಕಾರಕತ್ವ ವಿಷಯಗಳು ನಡೆಯುತ್ತದೆ ಮತ್ತು ಒಂದೊಂದು ಲಗ್ನಕ್ಕೂ ಕುಜನ ಆಧಿಪತ್ಯ ಏನು ಅಂತ ನೋಡಿ ಆ ಭಾವಗಳ ಕಾರಕತ್ವಗಳು ಸಂಬಂಧಿಸಿದ ಫಲಗಳು ನಡೆಯುತ್ತದೆ. ಇಲ್ಲಿ ವೃಶ್ಚಿಕ ಲಗ್ನವಾಗಿದ್ದರೆ ಲಗ್ನಾಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ ಕುಜ ಕೆಲಸ ಮಾಡುತ್ತಾನೆ. ಮಕರ ಲಗ್ನವಾಗಿದ್ದರೆ 4ನೇ ಮನೆ ಮತ್ತು 11ನೇ ಮನೆ ಅಧಿಪತಿಗಳಾಗಿ ಕುಜ ಕೆಲಸ ಮಾಡುತ್ತಾನೆ. ಮೀನ ಲಗ್ನವಾಗಿದ್ದರೆ 2ನೇ ಮನೆ ಮತ್ತು 9ನೇ ಮನೆ ಅಧಿಪತಿಗಳಾಗಿ ಕೆಲಸ ಮಾಡುತ್ತಾನೆ. ಒಂದು ನಕ್ಷತ್ರದಲ್ಲಿ ಚಂದ್ರ ಹೆಚ್ಚು ಕಡಿಮೆ 1 ದಿನ ಕಾಲ ಸಂಚಾರ ಮಾಡುತ್ತಾನೆ. ಒಂದು ರಾಶಿಯಲ್ಲಿ 2.25 ದಿನಗಳು ಸಂಚಾರ ಮಾಡುತ್ತಾನೆ. ಸಾಮಾನ್ಯವಾಗಿ ಎಲ್ಲ ವಿಷಯಗಳು ಒಂದೇ ದಿನದಲ್ಲಿ ನಡೆದು ಮುಗಿಯುವ ಕೆಲಸಗಳಾಗಿರುವುದಿಲ್ಲ. ಆದರೆ ಗುರುತಿಸುವ ವಿಷಯಗಳ ಸಂಬಂಧಿಸಿದ ನಡವಳಿಕೆಗಳು ಅಥವಾ ಚಿಂತನೆಗಳು ಇರುತ್ತದೆ. ಒಂದು ಐಡಿಯಾ ನಮ್ಮ ಚಿಂತೆಯಲ್ಲಿ ಹುಟ್ಟಿದ ಕೂಡಲೇ ಆ ಐಡಿಯಾ ಸಂಬಂಧವಾದ ನಡವಳಿಕೆಗಳನ್ನು ಮಾಡಕ್ಕೆ ಶುರು ಮಾಡುತ್ತೇವೆ. ಆವಾಗ ಆ ಚಂದ್ರನ ಸಂಚಾರ ಸಾಧಕವಾದ ಸ್ಥಿತಿಯನ್ನು ತೋರಿಸಿದರೆ ನಾವು ಮುಂದುವರಿಸಬಹುದು. ಇಲ್ಲದಿದ್ದರೆ ಅದರಿಂದ ಉಂಟಾಗುವ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿದ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬಹುದು. ಇಲ್ಲಿ ನೋಡುವ ಜಾತಕದಲ್ಲಿ ಗೋಚಾರ ಚಂದ್ರ ಜನನ ಜಾತಕದಲ್ಲಿರುವ ಕೇತುವಿನ ಮೇಲೆ ಕೇತುವಿನ ನಕ್ಷತ್ರವಾದ ಮಕ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಚಂದ್ರ ಸಂಚಾರ ಮಾಡುವುದು ಲಗ್ನಕ್ಕೆ 8ನೇ ಮನೆಯಲ್ಲಿ ಕೇತುವಿನ ನಕ್ಷತ್ರವಾದ ಮೂಲ ನಕ್ಷತ್ರದಲ್ಲಿ ಜನನ ಕಾಲ ಕುಜ ಸ್ಥಿತವಾಗಿದ್ದಾನೆ. ಈ ಸ್ಥಿತಿ ಪ್ರಕರಣ, ಪೊಲೀಸು, ಅಪಮಾನ, ಸೆರೆವಾಸ ಎನ್ನುವ ಕಷ್ಟ ಸ್ಥಿತಿಗಳನ್ನು ಸೂಚಿಸುತ್ತದೆ. ನಿಮಗೆ ಒಂದು ಅನುಮಾನ ಬರಬಹುದು. ಅದು ಏನೆಂದರೆ, ಪ್ರತಿ ತಿಂಗಳು ಚಂದ್ರನ ಗೋಚಾರ ಈ ರಾಹು ಕೇತು ಕುಜನ ಮೇಲೆ ಚಲಿಸುತ್ತಿರುತ್ತದೆ. ಆದರೆ ಪ್ರತಿ ಸಂದರ್ಭದಲ್ಲೂ ಅವನಿಗೆ ಹೇಗೆ ಶಿಕ್ಷೆ ಸಿಗುತ್ತದೆ ಎಂದು ಕೇಳಬಹುದು. ಈ ಸಂದರ್ಭಗಳಲ್ಲಿ ರಾಹು, ಕೇತು, ಚಂದ್ರ, ಕುಜ ಆದ ಗ್ರಹಗಳ ದಶಾಭುಕ್ತಿಗಳು ನಡೆಯುವ ಕಾಲಗಳಲ್ಲಿ ಖಂಡಿತ ಈ ಜಾತಕ ಸೆರೆವಾಸ ಅನುಭವಿಸಬೇಕಾಗಿರುತ್ತದೆ. ಕುಜ ಮತ್ತು ಕೇತು ತ್ರಿಕೋಣದಲ್ಲಿರುವುದರಿಂದ ಗುರುವಿನ 1, 5, 7, 9ನೇ ದೃಷ್ಟಿಗಳಿದ್ದರೆ ಆ ಕಾಲಗಳಲ್ಲಿ ಪರಿಣಾಮಗಳು ಕಡಿಮೆ ಇರುತ್ತದೆ. ಕೋರ್ಟು ಕಚೇರಿ ಅಂತ ಎಳೆಯುತ್ತಿರುತ್ತದೆ. ಗುರುವಿನ ಸಂಚಾರ ಕಾಲ ಒಂದೊಂದು ರಾಶಿಯಲ್ಲೂ 1 ವರ್ಷ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ಸಿಂಹ ಸೂರ್ಯನ ಮನೆಯಾಗಿದ್ದರಿಂದ ಸರ್ಕಾರ ಸಂಬಂಧಿಸಿದ ವಿಷಯಗಳಲ್ಲಿ ಸರ್ಕಾರ ಕೆಲಸದವರು ವರಮಾನಕ್ಕೆ ಸಂಬಂಧವಿಲ್ಲದ ಆಸ್ತಿಗಳ ಶೇಖರಣೆ ಸಂಬಂಧಿಸಿದ ಆರೋಪಗಳು ಇರುತ್ತದೆ. ಈ ಜಾತಕರು ದೀರ್ಘಕಾಲದ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರುತ್ತಾರೆ. ಮೇಲೆ ಹೇಳಿದ್ದ ರಾಹು, ಕೇತು, ಕುಜ ಗ್ರಹಗಳಿಗೆ ಗುರು 1, 5, 7, 9ನೇ ಮನೆಗಳಲ್ಲಿ ಸಂಚಾರ ಮಾಡುವಾಗ ಪ್ರಕರಣ ಸಂಬಂಧಿಸಿದ ವಿಚಾರಣೆ ಬಲಹೀನವಾಗುವ ಸಾಧ್ಯತೆ ಇರುತ್ತದೆ. ಗುರು ಎಲ್ಲಾದರೂ ಅಶುಭ ಸಂಬಂಧಗಳಲ್ಲಿ ಅಸ್ತಂಗವಾಗಿ ನೀಚಗತಿಯಲ್ಲಿದ್ದು ಸಂಚಾರ ಮಾಡುವ ಸಮಯಗಳಲ್ಲಿ ಗುರು ಬಲಹೀನನಾದರೆ ಖಂಡಿತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಪ್ರತಿದಿನ ಬೆಳಿಗ್ಗೆ ಚಂದ್ರನ ಸಂಚಾರವನ್ನು ನೋಡಿ ಅವರವರ ಲಗ್ನಕ್ಕೆ ಯಾವ ಸ್ಥಿತಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತಾನೆ ಎಂದು ನೋಡಿ ಅವತ್ತಿನ ಫಲಗಳನ್ನು ತಿಳಿದುಕೊಳ್ಳಬಹುದು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇತರ ಗ್ರಹಗಳ ಸಂಚಾರ ಕಾಲದ ಫಲಗಳನ್ನು
ತಿಳಿದುಕೊಂಡು ನಮ್ಮ ಭವಿಷ್ಯವನ್ನು ನಾವೇ ತಿಳಿದುಕೊಳ್ಳಬಹುದು. ಚಂದ್ರ ಮಾತ್ರ ಪ್ರತಿದಿನ ಒಂದು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಾನೆ. ಆದ್ದರಿಂದ ನಮ್ಮ ಚಿಂತೆಯಲ್ಲಿ ಹಲವಾರು ಚಿಂತನೆಗಳು ದಿನ ದಿನ ಬರುತ್ತಿರುತ್ತದೆ. ಸೂರ್ಯ, ಬುಧ ಮತ್ತು ಶುಕ್ರ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ರಾಶಿಯಲ್ಲಿ ಅಥವಾ ಸರಾಸರಿಯಲ್ಲಿ 13 ಅಥವಾ 14 ದಿನಗಳು ಒಂದು ನಕ್ಷತ್ರದಲ್ಲಿ ಪ್ರಯಾಣ ಮಾಡುತ್ತಾರೆ. ಕುಜ ಒಂದು ರಾಶಿಯಲ್ಲಿ 45 ದಿನಗಳು ಅಥವಾ ಸರಾಸರಿಯಲ್ಲಿ 20 ದಿನಗಳು ಒಂದು ನಕ್ಷತ್ರದಲ್ಲಿ ಪ್ರಯಾಣ ಮಾಡುತ್ತಾನೆ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಕಾಲ ಅಥವಾ ಒಂದು ನಕ್ಷತ್ರದಲ್ಲಿ ಸರಾಸರಿಯಲ್ಲಿ 158 ದಿನಗಳು ಪ್ರಯಾಣ ಮಾಡುತ್ತಾನೆ. ರಾಹು ಮತ್ತು ಕೇತು ಒಂದು ರಾಶಿಯಲ್ಲಿ 1.5 ವರ್ಷ ಕಾಲ ಅಥವಾ ಒಂದು ನಕ್ಷತ್ರದಲ್ಲಿ 240 ದಿನಗಳು ಅಂದರೆ 8 ತಿಂಗಳು ಪ್ರಯಾಣ ಮಾಡುತ್ತವೆ. ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಅಥವಾ ಸರಾಸರಿಯಲ್ಲಿ ಒಂದು ನಕ್ಷತ್ರದಲ್ಲಿ 1 ವರ್ಷ ಕಾಲ ಪ್ರಯಾಣ ಮಾಡುತ್ತಾನೆ. ಈ ವಿವರಗಳನ್ನು ಜಾತಕಗಳನ್ನು ವಿಶ್ಲೇಷಣೆ ಮಾಡುವಾಗ ನೆನಪಿನಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ಇನ್ನೂ ಹಲವಾರು ಸೂಕ್ಷ್ಮಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ವಿಡಿಯೋ ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.